ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಕರ್ಮದಿಂದ ಆಗುವಂತಹ ನಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ಸ್ ಯಾವುದು? ಹಾಗಾದ್ರೆ ಕಾರ್ಮಿಕ್ ಪಾರ್ಟ್ನರ್ಸ್ ಅಂದ್ರೆ ಯಾರು? ಇವರು ಕೂಡ ನಮ್ಮ ಹೋದ ಜನ್ಮದಿಂದ ಬಂದಿರ್ತಾರೆ, ಅದು ನಾವು ಆರಿಸ್ಕೊಂಡಿರೋರೇ ಆಗಿರ್ತಾರೆ. ಇದಕ್ಕೆ ಏನು ಸಂಬಂಧ ಅಂತ ಅಂದ್ರೆ, ನಾವು ಈ ಅನ್ಅವೈಲಬಲ್ ಪಾರ್ಟ್ನರ್ಸ್ನ ಹುಡ್ಕೊಂಡು ಹೋಗ್ತೀವಿ. ಅಂತಂದ್ರೆ ಅನ್ಅವೈಲಬಲ್ ಪಾರ್ಟ್ನರ್ ಅಂದ್ರೆ ಏನು ಅಂತಂದ್ರೆ, ನಾವು ಅವ್ರಿಗೆ ಎಲ್ಲ ಥರ ಪ್ರೀತಿ, ಟೈಮು ಮತ್ತು ಅವ್ರು ಏನು ಕೇಳಿದ್ರು ಎಲ್ಲಾನು ನಾವು ಅವ್ರು ಕೇಳ್ದೇ ಕೊಡ್ತಾ ಇರ್ತೀವಿ. ಎಷ್ಟೋ ಸಲ ಅವ್ರನ್ನ ಪ್ಲೀಸ್ ಮಾಡೋಕ್ಕೆ ಅಥವಾ ಅವ್ರನ್ನ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಅಥವಾ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಸುಮ್ಮನೆ ಗಿಫ್ಟ್ಗಳು ಕೊಡ್ತಾ ಇರ್ತೀವಿ, ಅಥವಾ ಅವ್ರ ಅಟೆನ್ಷನ್ ಸೀಕ್ ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಆದರೆ ಆ ಪರ್ಸನ್ನಿಂದ ನಿಮ್ಗೆ ಯಾವುದು ರೆಸಿಪ್ರೊಕೇಷನ್ ಇರೋದಿಲ್ಲ. ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಥವಾ ತುಂಬ ದೂರ ನಿಮ್ಮಿಂದ ಹೋಗೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ನೀವು ತುಂಬ ಚೇಸ್ ಮಾಡ್ತಾ ಹೋಗ್ತಾ ಇರ್ತೀರ. ಇದೆಲ್ಲ ನಾವು ಈ ಕಾರ್ಮಿಕ್ ಪಾರ್ಟ್ನರ್ಸಲ್ಲಿ ನೋಡ್ಬೋದು. ಆಮೇಲೆ ಏನು ಅಂತಂದರೆ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಎಂಟ್ರಿ ಆದಾಗ್ಲಿಂದನೂ ಏನೋ ಒಂಥರ ನಿಮ್ಗೆ ಎಮೋಷನಲ್ ಸೇಫ್ಟಿ ಇರಲ್ಲ, ತುಂಬ ಎಂಪ್ಟಿನೆಸ್ ಅಂತ ಅನಿಸ್ತಾ ಇರತ್ತೆ ಈ ವ್ಯಕ್ತಿ ಜೊತೆ. ನೀವು ಆ ವ್ಯಕ್ತಿ ಜೊತೆ ಇಡೀ ದಿನ ನೀವು ಕಳೆದ್ರೂ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ನೀವು ಕ್ವಶನ್ ಮಾಡ್ಕೊಳ್ತಾ ಹೋಗ್ತೀರಾ, ಈ ಒಂದು ರಿಲೇಷನ್ಶಿಪ್ ನನಗೆ ಬೇಕಾ, ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಸಂತೋಷ ಸಿಗ್ತಿದ್ಯಾ? ಯಾಕಂದರೆ ನೀವು ಪ್ರತಿದಿನ ಅವ್ರನ್ನ ಚೇಸ್ ಮಾಡಿಕೊಂಡೇ ಹೋಗ್ತಾ ಇರ್ತೀರಾ. ಯಾಕೆ ಅಂತಂದರೆ ಇದು ಹೋದ ಜನ್ಮದ ಕರ್ಮ. ಯಾಕೆ ಅಂತಂದರೆ ನೀವು ಬೌಂಡ್ರೀಸ್ ಹಾಕೋದು ಕಲ್ತಿರೋದಿಲ್ಲ, ಯಾವಾಗಲೂ ಪೀಪಲ್ ಪ್ಲೀಸಿಂಗೇ ಮಾಡ್ತಾ ಇರ್ತೀರ. ಸೊ ಈ ಜನ್ಮದಲ್ಲಿ ನಿಮ್ಮ ಸೋಲ್ ಆ ಪಾಠ ಕಲಿಸೋದಕ್ಕೆ ಈ ವ್ಯಕ್ತಿನ ನಿಮ್ಮ ಜೀವನದಲ್ಲಿ ತಂದಿರುತ್ತೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ತುಂಬ ಚೇಸ್ ಮಾಡೋದು, ಅಥವಾ ಅವನ ಅನ್ಅವೈಲಬಲ್ ಇದ್ರೂ ಅವನಿಗೋಸ್ಕರ ನಾವು ಟೈಮ್ ಕೊಡೋದು, ಅವನಿಗೋಸ್ಕರ ತುಂಬ ಪ್ರೀತಿ ಕೊಡೋದು, ಓವರ್ ಲವ್, ಓವರ್ ಗಿವಿಂಗ್, ಇದೆಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಡೀತಾ ಹೋಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ತುಂಬ ಕೇಯೋಸ್ ಅಂತ ಅನಿಸ್ತಾ ಇರುತ್ತೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ವಾದ ವಿವಾದಗಳು ನಡೀತಾ ಇರುತ್ತೆ, ಮತ್ತು ನಮ್ಗೆ ಎಮೋಷನಲ್ ಸೇಫ್ಟಿ ಅಂತ ಅನ್ಸೋದಿಲ್ಲ, ಮತ್ತು ಯಾವುದೇ ಥರ ಒಂದು ಬೌಂಡ್ರೀಸ್ ಇರೋದಿಲ್ಲ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಬರ್ತಾರೆ, ಇಷ್ಟ ಇಲ್ಲದೆ ಆದರೆ ಹೋಗ್ತಾರೆ. ತುಂಬ ಬ್ರೇಕಪ್ಸ್ ಆಗ್ತಾ ಇರುತ್ತೆ ಈ ರಿಲೇಷನ್ಶಿಪ್ಪಲ್ಲಿ. ಮತ್ತು ತುಂಬ ಸಲ ಬೇಡ ಅಂತ ದೂರ ಹೋಗ್ತಾರೆ. ಪುಷ್ ಆ್ಯಂಡ್ ಪುಲ್ ಅಂತ ನಾವು ಹೇಳ್ತೀವಿ ನಮ್ಮ ಒಂದು ಸ್ಪಿರಿಚುವಲ್ ಜರ್ನಿಲಿ. ಪುಷ್ ಆ್ಯಂಡ್ ಪುಲ್ ರಿಲೇಷನ್ಶಿಪ್ ಅಂತ ಈ ಕಾರ್ಮಿಕ್ ಪಾರ್ಟ್ನರ್ಸ್ಗೆ ಕರಿತೀವಿ. ಯಾಕಂದರೆ ಇವತ್ತು ಜಗಳ ಆಡ್ತಾರೆ, ಮತ್ತೆ ಒಂದು 3 ದಿನಕ್ಕೆ ಮತ್ತೆ ಒಂದಾಗ್ತಾರೆ, ಮತ್ತೆ ನೀನು ಬೇಡ ಅಂತ ಹೋಗ್ತಾರೆ. ಈ ಒಂದು ರಿಲೇಷನ್ಶಿಪ್ ಏನಕ್ಕೆ ಅಂತಂದರೆ, ನಮ್ಮ ಒಂದು ಎಮೋಷನಲ್ ಆಗಿ ನಾವು ಬೌಂಡ್ರಿನ ಹಾಕ್ಕೊಂಡಿರಲ್ಲ, ನಮ್ಗೆ ಏನು ಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿರಲ್ಲ. ನಮ್ಮ ಆಪೋಸಿಟ್ ಇರೋ ಪಾರ್ಟ್ನರ್ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಈ ಕಾರ್ಮಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಯಾವಾಗ್ಲೂ ಯಾವುದೇ ಥರ ಖುಷಿ ಇರಲ್ಲ, ಗ್ರೋತ್ ಇರಲ್ಲ, ತುಂಬ ಎಮೋಷನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಮತ್ತು ತುಂಬ ಫಿಯರ್ ಆಫ್ ಲಾಸ್, ನಾನು ಎಲ್ಲಿ ಕಳ್ಕೊಂಡು ಬಿಡ್ತೀನೋ, ಮತ್ತು ಅಬೆಂಡ್ಮೆಂಟ್ ಇಶ್ಯೂಸ್ ಇರುತ್ತೆ, ಮತ್ತು ತುಂಬ ಆಂಗ್ಷಿಯಸ್ ಅಟ್ಯಾಚ್ಮೆಂಟ್ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ನಾವು ನೋಡ್ಬೋದು. ಎಲ್ಲಿ ಅವ್ರು ನನ್ನಿಂದ ದೂರ ಆಗಿಬಿಡ್ತಾರೆ ಅಥವಾ ನನ್ನನ್ನು ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲೇ ಪ್ರತಿದಿನ ಕಳೀತಾ ನಮ್ಮ ಎಮೋಷನಲ್ ಜೊತೆಗೆ ಫಿಸಿಕಲ್ ಆಗಿ ಕೂಡ ನಾವು ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡ್ಕೊಳ್ತಾ ಬರ್ತೀವಿ. ನಾವು ಎಮೋಷನಲ್ ಜೊತೆಗೆ ಫಿಸಿಕಲ್ ಆಗಿ ಕೂಡ ಡ್ಯಾಮೇಜ್ ಆಗ್ತಾ ಬರ್ತಾ ಇರ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕಿಂದ ಹೇಗೆ ರಿಲೇಷನ್ಶಿಪ್ಗಳು ಫಾರ್ಮ್ ಆಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಎಲ್ಲ ಇರುತ್ತೆ, ಇದರಿಂದ ನಾವು ಹೇಗೆ ಆಚೆ ಬರ್ಬೋದು, ಹೇಗೆ ರೈಟ್ ಪರ್ಸನ್ನ ಚೂಸ್ ಮಾಡ್ಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋದ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.